ನಿಮ್ಮನ್ ಬಿಟ್ರು ಆ ದೇವ್ರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಜ್ಯೋತಿ, ಕಾರಣ ಇಲ್ಲದೆ ನಾನೇನು ಮಾಡಲ್ಲ. ಇವತ್ತು ನಿನ್ನ ವಿರುದ್ಧ ಸಾಕ್ಷಿ ಹೇಳ್ತಾ ಇದ್ದೀನಿ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಸಾಕು ಮಾವ, ನೀವು ಮಾಡಿರೋ ತಪ್ಪಿನ ತಪ್ಪಿಸ್ಕೊಳಕ್ಕೆ ನಾಟಕ ಮಾಡಬೇಡಿ. ನಾನೇನಂತ ತಪ್ಪು ಮಾಡ್ಬಿಟ್ಟೆ? ನಿಮ್ ತಂಗಿ ಗಂಡ ಮಾಡದೇ ಇರೋಂತ ತಪ್ಪ ನಾನೇನಾದ್ರೂ ಮಾಡಿದ್ದೀನಾ? ಅವನ್ನ ಕ್ಷಮಿಸಿದೀರಾ ಅಂದ್ಮೇಲೆ ನನ್ನ ಕ್ಷಮಿಸಕ್ ಆಗಲ್ವಾ ನಿಮ್ಗೆ? ಜ್ಯೋತಿ, ತಪ್ಪಮ್ಮ. ಅಳಿಯಂದ್ರೆ ಎದುರಿಗೆ ಹಾಗೆಲ್ಲ ಮಾತಾಡಬಾರ್ದಮ್ಮ. ಯಾರಪ್ಪ ಅಳಿಯ? ಹೋ, ಅದು ನಿಜ ಬಿಡಿ. ಅವರು ನಿಮಗಳಿಯ ಅಷ್ಟೇ. ಆದ್ರೆ ಯಾವತ್ತೂ ನನಗೆ ಗಂಡ ಮಾತ್ರ ಆಗ್ಲಿಲ್ಲ. ಬರೀ ತಾಳಿ ಕಟ್ಬಿಟ್ರೆ ಗಂಡ ಆಗಲ್ಲಪ್ಪ. ಒಂದ್ ಹೆಣ್ಣಿಗೆ ಅವಳು ಬಯಸೋ ಜೀವನನ ಕಟ್ಕೊಡ್ಬೇಕು. ಅದು ಗಂಡನ ಕರ್ತವ್ಯ. ಆ ಕರ್ತವ್ಯನ ಯಾವತ್ತಾದ್ರೂ ಇವ್ರು ನಿಭಾಯಿಸಿದಾರ? ಜ್ಯೋತಿ, ಇವತ್ತು ನಾನು ಏನೇ ಹೇಳಿದ್ರೂ ನಿನಗೆ ಅರ್ಥ ಆಗಲ್ಲ. ಆದರೆ ಒಂದಂತೂ ನಿಜ, ನಾನು ಮಾಡಿದ್ದೆಲ್ಲ ನೀನು ಒಳ್ಳೇದಕ್ಕೋಸ್ಕರನೇ. ಅದು ಮುಂದೆ ನಿನಗೆ ಗೊತ್ತಾಗತ್ತೆ. ಕಾಲನೇ ಇದಕ್ಕೆ ಸಮಾಧಾನ ಹೇಳುತ್ತೆ. ಅಷ್ಟರಲ್ಲಿ ನಾನ್ ಕಾಲವಾಗದಿದ್ರೆ ನೋಡ್ತೀನಿ. ಏಯ್, ಮಾಡೋದೆಲ್ಲ ಮಾಡಿ ಅವನ ಮೇಲೆ ಯಾಕೆ ಕೂಗಾಡ್ತಾ ಇದೀಯಾ? ಮಾವ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ. ನೀನ್ ಸುಮ್ನೆ ಇರು. ಒಂದ್ ರೀತಿ ನನ್ನ ಈ ಪರಿಸ್ಥಿತಿ ಕಾರಣನೇ ನೀನು. ನಿನ್ನಿಂದ ನಾನು ಅನುಭವಿಸಿರೋ ನೋವು ಅಷ್ಟಿಷ್ಟಲ್ಲ. ಒಂದು ತಿಳ್ಕೊಳ್ಳಿ, ನಾನೇನ್ ಶಾಶ್ವತವಾಗಿ ಜೈಲಲ್ಲಿ ಕೂತ್ಕೊಂಡ್ಬಿಡಲ್ಲ. ಬರ್ತೀನಿ, ಬರ್ತೀನಿ. ಆಗ ನನ್ನ ನೆಮ್ಮದಿನ ಹಾಳು ಮಾಡಿರೋ ಎಲ್ಲರ ಮೇಲೆ ಸೇಡ್ ತೀರ್ಸ್ಕೋತೀನಿ. ನಡಿಯಮ್ಮ, ಆಮೇಲೆ ಜಗಳ ಆಡುವಂತೆ.